ಬ್ಯಾಂಕಾಕ್ನಲ್ಲಿ ಸಿಲುಕಿರುವ ಕನ್ನಡಿಗರು ಸೇಫ್ ಆಗಿದ್ದಾರಾ? ಹಲವಾರು ಮಂದಿ ಕನ್ನಡಿಗರು ಕೂಡ ಬ್ಯಾಂಕಾಕ್ನಲ್ಲಿ ಸಿಲುಕಿರುವ ಶಂಕೆ ಇದೆ. ಭೂಮಿ ಕಂಪಿಸುವ ವೇಳೆ 22ನೇ ಮಹಡಿಯಲ್ಲಿದ್ದರು ಕನ್ನಡಿಗರೊಬ್ಬರು. ಭೂಕಂಪನದ ಅನುಭವದ ಬಗ್ಗೆ ವಿಡಿಯೋ ಮಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಕನ್ನಡಿಗ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಅರ್ಥಕ್ವೇಕ್ ಆದಾಗ ನಾವೆಲ್ಲ ರೂಮಲ್ಲಿ ಇದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ ಗಳೆಲ್ಲ 25-26ನೇ ಫ್ಲೋರ್ ಅಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ರು. ಅರ್ಥಕ್ವೇಕ್ ಆದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಬಿದ್ದಿ ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಓಡ್ ಬಂದಿದ್ದಾರೆ. ನೀವು ನೋಡಬಹುದು ಇಲ್ಲಿ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಯಾರು ಹೋಟ್ಲಿಗೆ ಹೋಗ್ತಾ ಇಲ್ಲ. ಇದು ಬೇರೆ ಹೋಟ್ಲು, ಎದುರುಗಡೆ ಇರೋಂತ ಹೋಟೆಲ್. ಇಲ್ಲಿ ನಮ್ಮನ್ನ ತಾತ್ಕಾಲಿಕವಾಗಿ ಇಲ್ಲಿ ಇಟ್ಟಿದ್ದಾರೆ. ನಾವೆಲ್ಲ ಸೇಫ್ ಆಗಿದ್ದೀವಿ. ನಮ್ಗೆ ಯಾವುದೇ ತರ ತೊಂದರೆ ಆಗಿಲ್ಲ. ಎಲ್ಲ ಚೆನ್ನಾಗಿದ್ದೀವಿ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಅರ್ಥಕ್ವೇಕ್ ಆದಾಗ ನಾವೆಲ್ಲ ರೂಮಲ್ಲಿ ಇದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ ಗಳೆಲ್ಲ 25-26ನೇ ಫ್ಲೋರ್ ಅಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ರು. ಅರ್ಥಕ್ವೇಕ್ ಆದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಬಿದ್ದಿ. ಭೂಕಂಪನದ ವಿವಿಧ ದೃಶ್ಯಗಳನ್ನು ಏಕಕಾಲದಲ್ಲಿ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಭೂಮಿ ಕಂಪಿಸುವುದರ ಪರಿಣಾಮವಾಗಿ ಸೇತುವೆ ಕುಸಿದು ಬಿದ್ದಿದೆ. ಹಾಗೆ ಆ ಕಟ್ಟಡದ ಅವಶೇಷದ ಧೂಳು ದಟ್ಟ ಹೊಗೆ ಆಕಾಶದೆತ್ತರಕ್ಕೆ ಚಿಮ್ಮಿರೋದು. ಇನ್ನು ಏರ್ಪೋರ್ಟ್ನಲ್ಲೂ ಕೂಡ ಸಹಜವಾಗಿ ಆತಂಕ. ಕಟ್ಟಡ ಕುಸಿದು ಬೀಳ್ತಾ ಇರುವ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಹಾಗೆ ಭೂಕಂಪನದ ನಂತರದಲ್ಲಿ ನಡೀತಿರುವ ರಕ್ಷಣಾ ಕಾರ್ಯಾಚರಣೆ. ಭೂಕಂಪನ ಆದ ಸಂದರ್ಭದಲ್ಲಿ ಜನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಚಿಲ್ಲಾಪಿಲ್ಲಿಯಾಗಿ ಓಡ್ ಹೋಗ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬ್ಯಾಂಕಾಕ್ನಲ್ಲಿ ಸಿಲುಕಿರುವ ಕನ್ನಡಿಗರು ಸೇಫ್ ಆಗಿದ್ದಾರಾ? ಹಲವಾರು ಮಂದಿ ಕನ್ನಡಿಗರು ಕೂಡ ಬ್ಯಾಂಕಾಕ್ನಲ್ಲಿ ಸಿಲುಕಿರುವ ಶಂಕೆ ಇದೆ. ಭೂಮಿ ಕಂಪಿಸುವ ವೇಳೆ 22ನೇ ಮಹಡಿಯಲ್ಲಿದ್ದರು ಕನ್ನಡಿಗರೊಬ್ಬರು. ಭೂಕಂಪನದ ಅನುಭವದ ಬಗ್ಗೆ ವಿಡಿಯೋ ಮಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಕನ್ನಡಿಗ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಅರ್ಥಕ್ವೇಕ್ ಆದಾಗ ನಾವೆಲ್ಲ ರೂಮಲ್ಲಿ ಇದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ ಗಳೆಲ್ಲ 25-26ನೇ ಫ್ಲೋರ್ ಅಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ರು. ಅರ್ಥಕ್ವೇಕ್ ಆದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಬಿದ್ದಿ ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಓಡ್ ಬಂದಿದ್ದಾರೆ. ನೀವು ನೋಡಬಹುದು ಇಲ್ಲಿ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಯಾರು ಹೋಟ್ಲಿಗೆ ಹೋಗ್ತಾ ಇಲ್ಲ. ಇದು ಬೇರೆ ಹೋಟ್ಲು, ಎದುರುಗಡೆ ಇರೋಂತ ಹೋಟೆಲ್. ಇಲ್ಲಿ ನಮ್ಮನ್ನ ತಾತ್ಕಾಲಿಕವಾಗಿ ಇಲ್ಲಿ ಇಟ್ಟಿದ್ದಾರೆ. ನಾವೆಲ್ಲ ಸೇಫ್ ಆಗಿದ್ದೀವಿ. ನಮ್ಗೆ ಯಾವುದೇ ತರ ತೊಂದರೆ ಆಗಿಲ್ಲ. ಎಲ್ಲ ಚೆನ್ನಾಗಿದ್ದೀವಿ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಅರ್ಥಕ್ವೇಕ್ ಆದಾಗ ನಾವೆಲ್ಲ ರೂಮಲ್ಲಿ ಇದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ ಗಳೆಲ್ಲ 25-26ನೇ ಫ್ಲೋರ್ ಅಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ರು. ಅರ್ಥಕ್ವೇಕ್ ಆದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಬಿದ್ದಿ. ಭೂಕಂಪನದ ವಿವಿಧ ದೃಶ್ಯಗಳನ್ನು ಏಕಕಾಲದಲ್ಲಿ ಸ್ಕ್ರೀನ್ನ ಮೇಲೆ ಗಮನಿಸ್ತಾ ಇದ್ದೀರಿ. ಭೂಮಿ ಕಂಪಿಸುವುದರ ಪರಿಣಾಮವಾಗಿ ಸೇತುವೆ ಕುಸಿದು ಬಿದ್ದಿದೆ. ಹಾಗೆ ಆ ಕಟ್ಟಡದ ಅವಶೇಷದ ಧೂಳು ದಟ್ಟ ಹೊಗೆ ಆಕಾಶದೆತ್ತರಕ್ಕೆ ಚಿಮ್ಮಿರೋದು. ಇನ್ನು ಏರ್ಪೋರ್ಟ್ನಲ್ಲೂ ಕೂಡ ಸಹಜವಾಗಿ ಆತಂಕ. ಕಟ್ಟಡ ಕುಸಿದು ಬೀಳ್ತಾ ಇರುವ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಹಾಗೆ ಭೂಕಂಪನದ ನಂತರದಲ್ಲಿ ನಡೀತಿರುವ ರಕ್ಷಣಾ ಕಾರ್ಯಾಚರಣೆ. ಭೂಕಂಪನ ಆದ ಸಂದರ್ಭದಲ್ಲಿ ಜನ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಚಿಲ್ಲಾಪಿಲ್ಲಿಯಾಗಿ ಓಡ್ ಹೋಗ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬ್ಯಾಂಕಾಕ್ನಲ್ಲಿ ಸಿಲುಕಿರುವ ಕನ್ನಡಿಗರು ಸೇಫ್ ಆಗಿದ್ದಾರಾ? ಹಲವಾರು ಮಂದಿ ಕನ್ನಡಿಗರು ಕೂಡ ಬ್ಯಾಂಕಾಕ್ನಲ್ಲಿ ಸಿಲುಕಿರುವ ಶಂಕೆ ಇದೆ. ಭೂಮಿ ಕಂಪಿಸುವ ವೇಳೆ 22ನೇ ಮಹಡಿಯಲ್ಲಿದ್ದರು ಕನ್ನಡಿಗರೊಬ್ಬರು. ಭೂಕಂಪನದ ಅನುಭವದ ಬಗ್ಗೆ ವಿಡಿಯೋ ಮಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಕನ್ನಡಿಗ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಅರ್ಥಕ್ವೇಕ್ ಆದಾಗ ನಾವೆಲ್ಲ ರೂಮಲ್ಲಿ ಇದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ ಗಳೆಲ್ಲ 25-26ನೇ ಫ್ಲೋರ್ ಅಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ರು.
ಸೊ ಹತ್ಬೇಕಾದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಬಿದ್ದಿ ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಓಡ್ ಬಂದಿದ್ದಾರೆ. ನೀವು ನೋಡಬಹುದು ಇಲ್ಲಿ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಯಾರು ಹೋಟ್ಲ್ಗೆ ಹೋಗ್ತಾ ಇಲ್ಲ. ಇದು ಬೇರೆ ಹೋಟ್ಲು, ಎದುರುಗಡೆ ಇರೋಂತ ಹೋಟೆಲ್. ಇಲ್ಲಿ ನಮ್ಮನ್ನ ತಾತ್ಕಾಲಿಕವಾಗಿ ಇಲ್ಲಿ ಇಟ್ಟಿದ್ದಾರೆ. ಸೊ ನಾವೆಲ್ಲ ಸೇಫ್ ಆಗಿದ್ದೀವಿ. ನಮ್ಗೆ ಯಾವುದೇ ತರ ತೊಂದರೆ ಆಗಿಲ್ಲ. ಎಲ್ಲ ಚೆನ್ನಾಗಿದ್ದೀವಿ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ಸೊ ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ಸೊ ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಹತ್ಬೇಕಾದಾಗ ನಾವೆಲ್ಲ ರೂಮಲ್ಲಿ ಇದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ ಗಳೆಲ್ಲ 25-26ನೇ ಫ್ಲೋರ್ ಅಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ರು. ಸೊ ಹತ್ಬೇಕಾದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಭೂಕಂಪನದ ವಿವಿಧ ದೃಶ್ಯಗಳನ್ನ ಏಕಕಾಲದಲ್ಲಿ ಸ್ಕ್ರೀನ್ ನ ಮೇಲೆ ಗಮನಿಸ್ತಾ ಇದ್ದೀರಿ. ಭೂಮಿಕಂಪಿಸಿದ್ರ ಪರಿಣಾಮವಾಗಿ ಸೇತುವೆ ಕುಸಿದು ಬಿದ್ದಿದೆ. ಹಾಗೆ ಆ ಕಟ್ಟಡದ ಅವಶೇಷದ ಧೂಳು ದಟ್ಟ ಹೊಗೆ ಆಕಾಶದೆತ್ತರಕ್ಕೆ ಚಿಮ್ಮಿರೋದು. ಇನ್ನು ಏರ್ಪೋರ್ಟ್ ನಲ್ಲೂ ಕೂಡ ಸಹಜವಾಗಿ ಆತಂಕ. ಕಟ್ಟಡ ಕುಸಿದು ಬೀಳ್ತಾ ಇರುವ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಹಾಗೆ ಭೂಕಂಪನದ ನಂತರದಲ್ಲಿ ನಡೀತಿರುವ ರಕ್ಷಣಾ ಕಾರ್ಯಾಚರಣೆ. ಭೂಕಂಪನ ಆದ ಸಂದರ್ಭದಲ್ಲಿ ಜನ ಪ್ರಾಣ ಉಳಿಸಿಕೊಳ್ಳೋ ಸಲುವಾಗಿ ಚೆಲ್ಲಾಪಿಲ್ಲಿಯಾಗಿ ಓಡ್ ಹೋಗ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬ್ಯಾಂಕಾಕ್ನಲ್ಲಿ ಸಿಲುಕಿರುವ ಕನ್ನಡಿಗರು ಸೇಫ್ ಆಗಿದ್ದಾರಾ? ಹಲವಾರು ಮಂದಿ ಕನ್ನಡಿಗರು ಕೂಡ ಬ್ಯಾಂಕಾಕ್ನಲ್ಲಿ ಸಿಲುಕಿರುವ ಶಂಕೆ ಇದೆ. ಭೂಮಿ ಕಂಪಿಸುವ ವೇಳೆ 22ನೇ ಮಹಡಿಯಲ್ಲಿದ್ರು ಕನ್ನಡಿಗರೊಬ್ಬರು. ಭೂಕಂಪನದ ಅನುಭವದ ಬಗ್ಗೆ ವಿಡಿಯೋ ಮಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಕನ್ನಡಿಗ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ಸೊ ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ಸೊ ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಹತ್ಬೇಕಾದಾಗ ನಾವೆಲ್ಲ ರೂಮಲ್ಲಿ ಇದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ ಗಳೆಲ್ಲ 25-26ನೇ ಫ್ಲೋರ್ ಅಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ರು. ಸೊ ಹತ್ಬೇಕಾದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಬಿದ್ದಿ ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಓಡ್ ಬಂದಿದ್ದಾರೆ. ನೀವು ನೋಡಬಹುದು ಇಲ್ಲಿ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಯಾರು ಹೋಟ್ಲ್ಗೆ ಹೋಗ್ತಾ ಇಲ್ಲ. ಇದು ಬೇರೆ ಹೋಟ್ಲು, ಎದುರುಗಡೆ ಇರೋಂತ ಹೋಟೆಲ್. ಇಲ್ಲಿ ನಮ್ಮನ್ನ ತಾತ್ಕಾಲಿಕವಾಗಿ ಇಲ್ಲಿ ಇಟ್ಟಿದ್ದಾರೆ. ಸೊ ನಾವೆಲ್ಲ ಸೇಫ್ ಆಗಿದ್ದೀವಿ. ನಮ್ಗೆ ಯಾವುದೇ ತರ ತೊಂದರೆ ಆಗಿಲ್ಲ. ಎಲ್ಲ ಚೆನ್ನಾಗಿದ್ದೀವಿ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ಸೊ ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ಸೊ ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಹತ್ಬೇಕಾದಾಗ ನಾವೆಲ್ಲ ರೂಮಲ್ಲಿ ಇದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ ಗಳೆಲ್ಲ 25-26ನೇ ಫ್ಲೋರ್ ಅಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ರು. ಸೊ ಹತ್ಬೇಕಾದಾಗ ಎಲ್ಲರೂ ತುಂಬಾ ಗಾಬರಿಯಾಗಿ ಎದ್ದಿ ಭೂಕಂಪನದ ವಿವಿಧ ದೃಶ್ಯಗಳನ್ನ ಏಕಕಾಲದಲ್ಲಿ ಸ್ಕ್ರೀನ್ ನ ಮೇಲೆ ಗಮನಿಸ್ತಾ ಇದ್ದೀರಿ. ಭೂಮಿಕಂಪಿಸಿದ್ರ ಪರಿಣಾಮವಾಗಿ ಸೇತುವೆ ಕುಸಿದು ಬಿದ್ದಿದೆ. ಹಾಗೆ ಆ ಕಟ್ಟಡದ ಅವಶೇಷದ ಧೂಳು ದಟ್ಟ ಹೊಗೆ ಆಕಾಶದೆತ್ತರಕ್ಕೆ ಚಿಮ್ಮಿರೋದು. ಇನ್ನು ಏರ್ಪೋರ್ಟ್ ನಲ್ಲೂ ಕೂಡ ಸಹಜವಾಗಿ ಆತಂಕ. ಕಟ್ಟಡ ಕುಸಿದು ಬೀಳ್ತಾ ಇರುವ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಹಾಗೆ ಭೂಕಂಪನದ ನಂತರದಲ್ಲಿ ನಡೀತಿರುವ ರಕ್ಷಣಾ ಕಾರ್ಯಾಚರಣೆ. ಭೂಕಂಪನ ಆದ ಸಂದರ್ಭದಲ್ಲಿ ಜನ ಪ್ರಾಣ ಉಳಿಸಿಕೊಳ್ಳೋ ಸಲುವಾಗಿ ಚೆಲ್ಲಾಪಿಲ್ಲಿಯಾಗಿ ಓಡ್ ಹೋಗ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ.